ಇನ್ನು ಧರ್ಮಸ್ಥಳದ ವಿರುದ್ಧ ಎಸ್ಐಟಿಗೆ ಮತ್ತೊಂದು ಕಂಪ್ಲೇಂಟ್ ಅನ್ನು ನೀಡಲಾಗಿದೆ. ಇನ್ನು ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆಯನ್ನ ಮಾಡುವಂತೆ ದೂರನ್ನ ನೀಡಲಾಗಿದೆ. ಹಾಗಾದ್ರೆ ಯಾರು ದೂರು ಕೊಟ್ಟಿದ್ದು? ಧರ್ಮಸ್ಥಳದ ವಿರುದ್ಧ ಎಸ್ಐಟಿಗೆ ಈಗ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆ ಮಾಡುವಂತೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ನೀಡಿದ್ದಾರೆ ಎಂಬ ಆರೋಪವನ್ನ ಮಾಡ್ತಿದ್ದಾರೆ. ಧರ್ಮಸ್ಥಳ ಗ್ರಾಮಸ್ಥರಿಂದಲೇ ತನಿಖೆ ಮಾಡಲು ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ಪಾಯ್ಸನ್ ನೀಡಿ ಕೊಂದಿದ್ದಾರೆ ಅಂತ ಕುಸುಮಾವತಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಕುಸುಮಾವತಿ ಆರೋಪದ ಬಗ್ಗೆ ತನಿಖೆಗೆ ಎಸ್ಐಟಿಗೆ ದೂರನ್ನ ಕೊಡಲಾಗಿದೆ. ಇನ್ನು ಧರ್ಮಸ್ಥಳದ ವಿರುದ್ಧ ಸದ್ಯಕ್ಕೆ ಎಸ್ಐಟಿಗೆ ಮತ್ತೊಂದು ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಈ ಕಂಪ್ಲೇಂಟ್ ಅನ್ನ ಸೇರಿಸಿಕೊಂಡ್ರೆ ಇದು ಎರಡನೇ ಕಂಪ್ಲೇಂಟ್ ಆಗುತ್ತೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ. ಅವರು ನ್ಯಾಚುರಲ್ ಡೆತ್ ಅಲ್ಲ ಅವ್ರದ್ದು, ಅವರಿಗೆ ಸ್ಲೋ ಪಾಯ್ಸನ್ ಅನ್ನ ಕೊಟ್ಟು ಅವ್ರನ್ನ ಸಾಯಿಸಲಾಗಿದೆ ಎಂಬ ಆರೋಪವನ್ನ ಮಾಡಲಾಗಿತ್ತು. ಇನ್ನು ಕುಸುಮಾವತಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ರು. ಇದೀಗ ಮತ್ತೊಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಸೌಜನ್ಯ ತಂದೆ ಸಾವಿನ ಬಗ್ಗೆ ಸದ್ಯಕ್ಕೆ ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ ಗ್ರಾಮಸ್ಥರೇ ದೂರನ್ನ ಕೊಟ್ಟಿದ್ದಾರೆ ಅಂದ್ರೆ ಹಾಗಾದ್ರೆ ಅಲ್ಲಿ ಏನಾಯ್ತು ಎಂಬ ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗ್ತಾ ಇದೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಅನ್ನ ಕೊಟ್ಟಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ತನಿಖೆಯನ್ನ ಮಾಡಲೇಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕುಸುಮಾವತಿ ಆರೋಪದ ಬಗ್ಗೆ ತನಿಖೆಗೂ ಕೂಡ ಈಗ ಎಸ್ಐಟಿಗೆ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಕುಸುಮಾವತಿಯವರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಓಕೆ, ಧರ್ಮಸ್ಥಳದ ವಿರುದ್ಧ ಎಸ್ಐಟಿಗೆ ಈಗ ಮತ್ತೊಂದು ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ನೀವು ಕೂಡ ಕಂಪ್ಲೇಂಟ್ ಕಾಪಿಯನ್ನ ಗಮನಿಸ್ತಾ ಇದ್ದೀರಾ. ಏನೆಲ್ಲ ಅದರಲ್ಲಿ ಉಲ್ಲೇಖ ಆಗಿದೆ ಅಂತ ಕೂಡ ಗಮನಿಸ್ತಾ ಇರಬಹುದು. ಕೆಲವೊಂದು ವಿಚಾರವನ್ನ ಅಲ್ಲಿ ಆ ಕಂಪ್ಲೇಂಟ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಮುಖ್ಯವಾಗಿ ಏನು ಸೌಜನ್ಯ ತಂದೆ ಸಾವನ್ನಪ್ಪಿದ್ರು, ಇದು ನ್ಯಾಚುರಲ್ ಡೆತ್ ಅಲ್ಲ ಅಂತ ಕುಸುಮಾವತಿ ಅವರು ಕೂಡ ಈ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಈ ಪ್ರಕರಣವನ್ನ ನೀವು ಸೀರಿಯಸ್ ಆಗಿ ತಗೋಬೇಕು, ಈ ಪ್ರಕರಣದ ತನಿಖೆಯನ್ನ ಮಾಡಲೇಬೇಕು ಅಂತ ಧರ್ಮಸ್ಥಳ ಗ್ರಾಮಸ್ಥರೇ ಒತ್ತಾಯವನ್ನ ಮಾಡ್ತಿದ್ದಾರೆ. ಕಾಣ್ತಾ ಇದೆ. ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ. ಅದು ನಾವು ತಿಳಿದದ್ದು, ಅದೇ ಊರಿನವರಾದ ಕಾರಣ. ಆದರೆ ಈಗ ಇತ್ತೀಚೆಗೆ ಮೊನ್ನೆ ಒಂದೆರಡು ಕ್ಲಿಪ್ ನಲ್ಲಿ ನಾವು ನೋಡುವಾಗ ಕಾಣ್ತಾ ಇದೆ, ನಾವು ಆಕೆ ಹೇಳುವಂತ ಮಾತು ಏನಂತ ಹೇಳಿದ್ರೆ, ಗಂಡನನ್ನು ಯಾರೋ ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ ಮಾತು ಹೇಳಿದ್ದಾರೆ. ಅದರಿಂದ ಇನ್ನು ನಾಳೆ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ನಾವು ಗ್ರಾಮಸ್ಥರೇನು ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದೇವೆ ಅನ್ನೋದ ವಿನಾಕಾರಣ ಆರೋಪವನ್ನು ಮಾಡುವುದರಿಂದಾಗಿ ಮಾಡುತ್ತಾ ಬರಬಹುದೇನೋ ಅಂತ ಹೇಳುವ ರೀತಿಯಲ್ಲಿ ಕಾಣ್ತದೆ. ಅದು ಅಂಥದ್ದೇ ರೀತಿಯಲ್ಲಿ ಕಾಣುವುದು ಸಹಜ. ಅದರಿಂದ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು, ಅದರ ಬಗ್ಗೆ ವಿಚಾರಿಸಬೇಕು. ಅದು ಏನಂತೇಳಿ ಅದಕ್ಕೆ ಸರಿಯಾದ ತನಿಖೆ ಮಾಡ್ಲಿ ಅಂತ ಹೇಳುವ ಉದ್ದೇಶದಿಂದ ಅದಕ್ಕೂ ಇದಕ್ಕೂ ಬೇಕಾಗಿ ನಾವು ಎಸ್ಐಟಿಗೆ ದೂರನ್ನು ನೀಡಿದ್ದೇವೆ. ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ. ನೀವು ಕೂಡ ಗಮನಿಸ್ತಾ ಇದ್ರಿ ಗ್ರಾಮಸ್ಥರು ಏನು ಹೇಳಿಕೆಯನ್ನ ಕೊಟ್ರು ಅಂತ. ಅವ್ರು ಹೇಳೋ ಪ್ರಕಾರ ಗ್ರಾಮಸ್ಥರ ಮೇಲೆ ಕುಸುಮಾವತಿ ಅವರು ಆರೋಪವನ್ನ ಮಾಡಿದ್ದಾರೆ. ಹಾಗಾಗಿ ಸುಮ್ಮನೆ ಯಾರು ತಾನೇ ಆರೋಪ ಒಪ್ಕೊಳ್ತಾರೆ. ಹಾಗಾಗಿ ತನಿಖೆ ಆಗಲಿ, ತನಿಖೆ ಆದ ನಂತರ ಅದರ ವರದಿ ಬರಲಿ, ಈ ಪ್ರಕರಣಕ್ಕೆ ಆಗ ಒಂದು ನೈತಿಕವಾದಂತಹ ಉತ್ತರ ಸಿಗುತ್ತೆ. ಇದು ನಿಜವಾಗ್ಲೂ ನ್ಯಾಚುರಲ್ ಡೆತ್ತಾ ಅಥವಾ ಯಾರಾದರೂ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರಾ ಅಂತ ಮೊದಲು ನೀವು ತನಿಖೆಯನ್ನ ಮಾಡಿ, ತನಿಖೆ ಮಾಡಿ ನಂತರ ವರದಿ ಕೊಟ್ಟಾಗ ಅವ್ರಿಗೂ ಕೂಡ ಉತ್ತರ ಕೊಟ್ಟಂಗಾಗುತ್ತೆ. ಗ್ರಾಮಸ್ಥರ ಮೇಲೂ ಕೂಡ ಸುಮ್ಮನೆ ಆರೋಪ ಬರೋದಿಲ್ಲ ಅಂತ ಸದ್ಯಕ್ಕೆ ಗ್ರಾಮಸ್ಥರು ಹೋಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ಬೇಕಾಗುತ್ತೆ ಎಸ್ಐಟಿ ಅವರು ಯಾವ ರೀತಿ ಇದನ್ನ ವಿಚಾರಣೆ ಮಾಡ್ತಾರೆ. ಯಾಕೆಂದ್ರೆ 2 ಕಂಪ್ಲೇಂಟ್ ಆಗಿದೆ. ಮತ್ತೆ ಏನಾದರೂ ಬೇರೆಯವರು ಯಾರಾದರೂ ಹೋಗಿ ಕಂಪ್ಲೇಂಟ್ ಕೊಟ್ರೆ ಈ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ಎಸ್ಐಟಿ ಅವರು ತೆಗೆದುಕೊಳ್ಳಲೇಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಮಾಸ್ಕ್ ಮ್ಯಾನ್, ನಿಮ್ಗೆಲ್ಲ ಗೊತ್ತೇ ಇದೆ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಪಾರ್ಟ್ 2 ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಈಗ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಪಾರ್ಟ್ 2 ವಿಡಿಯೋ ರಿಲೀಸ್ ಮಾಡಲಾಗಿದೆ. ಚಿನ್ನಯ್ಯನ ಬುರುಡೆ ಕಥೆಯನ್ನ ಕೇಳಿ ತಿಮ್ಮಾರೋಡಿಯೇ ಶಾಕ್ ಆಗಿದ್ದಾರೆ. ವಿಡಿಯೋದಲ್ಲಿ ಹೆಣಗಳನ್ನ ಹೂತಿಟ್ಟಿರುವ ಬಗ್ಗೆ ಪ್ರಸ್ತಾಪವನ್ನ ಚಿನ್ನಯ್ಯ ಮಾಡಿದ್ದಾನೆ. ವಿಡಿಯೋದಲ್ಲಿ ಶವ ಹೂತಿರೋ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಹೇಳ್ಕೊಂಡಿದ್ದಾನೆ. ಎಲ್ಲಾ ಮಾಹಿತಿಯನ್ನ ತಿಮ್ಮರೋಡಿಗೆ ಚಿನ್ನಯ್ಯ ಹೇಳಿದ್ದಾನೆ. ಹೆಣ ಹೂತಿಟ್ಟಿದ್ದ ಬಗ್ಗೆ ಚಿನ್ನಯ್ಯ ಹೇಳಿಕೆ ಸದ್ಯಕ್ಕೆ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಖುದ್ದು ಇದನ್ನ ತಿಮ್ಮರೋಡಿ ಅವರು ಇನ್ಸ್ಟಾ ಪೇಜ್ ನಲ್ಲಿ ವಿಡಿಯೋವನ್ನ ರಿಲೀಸ್ ಕೂಡ ಮಾಡಿದ್ದಾರೆ. ಈ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಏನಿದೆ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಅದರಲ್ಲೂ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನು ಹೇಳಿಕೆ ಕೊಟ್ಟಿದ್ರು ಅದೆಲ್ಲವೂ ಕೂಡ ನೀವು ಕೂಡ ಗಮನಿಸಿರ್ತೀರಾ. SIT ಅವರು ಯಾವ ರೀತಿ ತನಿಖೆಯನ್ನ ಮಾಡಿದ್ರು ಅದೆಲ್ಲವನ್ನು ಕೂಡ ನೀವು ಗಮನಿಸಿರ್ತೀರಾ. ಇದೀಗ
ಈ ಚಿನ್ನಯ್ಯ ಮಾತನಾಡಿರುವಂತಹ ವಿಡಿಯೋವನ್ನ ತಿಮಾರೋಡಿ ಅವರೇ ಈಗ ಇನ್ಸ್ಟಾ ಪೇಜ್ನಲ್ಲಿ ಹಾಕೊಂಡಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನ ಚಿನ್ನಯ್ಯ ಹೇಳ್ಕೊಂಡಿದ್ದಾನೆ. ನಾನು ಎಲ್ಲೆಲ್ಲಿ ಹೆಣವನ್ನು ಹೂತಿಟ್ಟಿದ್ದೇನೆ, ಯಾರು ನನಗೆ ಹೆಣವನ್ನು ಹೂತೋದಕ್ಕೆ ಹೇಳಿದ್ರು, ಅದೆಲ್ಲದರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನ ಚಿನ್ನಯ್ಯ ತಿಮರೋಡಿಯ ಮುಂದೆ ಬಾಯ್ಬಿಟ್ಟಿದ್ದಾರೆ. ಅದನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಎಸ್, ಹಾಗಾದ್ರೆ ಏನೇನು ಹೇಳಿದ್ದಾನೆ ಚಿನ್ನಯ್ಯ ಅದೆಲ್ಲವನ್ನು ಕೂಡ ನೋಡಿ. ಗೊಮ್ಮಟ ಬೆಟ್ಟದ ಬಳಿ ಒಟ್ಟು 75 ಹೆಣಗಳನ್ನ ಹೂತಿದ್ದೇನೆ. ಪಾಂಗಳ ಗೊಮ್ಮಟ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಹೂತಿದ್ದೆ ಅಂತ ಹೇಳ್ಕೊಂಡಿದ್ದಾನೆ. ಈ ಬಗ್ಗೆ ಮಹೇಶ್ ಶೆಟ್ಟಿ ತಿಮಾರೋಡಿಗೆ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ. ನಾನು ಹೆಣ ತಳ್ಳುವ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿದ್ದಾನೆ. ಪೂಜೆ ಮಾಡುವ ಭಟ್ಟರ ಮನೆ ಮಗಳನ್ನ ಹೂತು ಹಾಕಿದ್ದೇನೆ ಅಂತ ಕೂಡ ಹೇಳ್ಕೊಂಡಿದ್ದಾನೆ. ಪತ್ನಿ ಎದುರೇ ಮಹೇಶ್ ಶೆಟ್ಟಿ ತಿಮಾರೋಡಿಗೆ ಚಿನ್ನಯ್ಯ ಈ ಹೇಳಿಕೆಯನ್ನ ಹೇಳಿದ್ದಾನೆ. ಧರ್ಮಸ್ಥಳದ ಶಾಲೆಯ ಬಳಿ ಮನೆಯಲ್ಲಿ ಭಟ್ಟರ ಮಗಳನ್ನ ಹೂತಿಕ್ಕಿದ್ದೆ ಅಂತ ಹೇಳಿದ್ದಾನೆ. ಇನ್ನು ಮನೆಯವರು ಯಾರೂ ಅಳುತ್ತಾ ಇರಲಿಲ್ಲ. ಮಹೇಶ್ ಶೆಟ್ಟಿ ತಿಮಾರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತನಾಡಿದ್ದಾನೆ. ಇಂಚಿಂಚು ಮಾಹಿತಿಯನ್ನ ತಿಮರೋಡಿಯ ಮುಂದೆ ಹೇಳ್ಕೊಂಡಿದ್ದಾನೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ, ಆ ವಿಡಿಯೋದಲ್ಲಿ ಅಸಲಿಯತ್ತೇನು, ಹಾಗಾದ್ರೆ ಏನ್ ಹೇಳಿದ್ದಾರೆ ಒಮ್ಮೆ ನೋಡಿ. ಹೊರಗೆ ಅಯ್ಯಪ್ಪನವರು ಹೊರಗೆ ಬಿದ್ದಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಂಬಳಕ್ಕೆ ಮಣ್ಣದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ಗೋಲ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ಗೋಲ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ವಿ 70 ಜನ 75 ಏನಾದಷ್ಟು ಊತಾಕಿ ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನಾನು ಅಲ್ಲಿ ಅದು ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡ್ ನಿಂದ ತರಕಾರಿ ತಳ್ಕೊಂಡು ಹೋಗುವ ಗಾಡಿ, ಆ ಗಾಡಿಯಲ್ಲೆಲ್ಲ ಏನವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತಳ್ದು ಊತಾಕೋದು. ಈಗ ಒಂದು ಲೈನ್, ಈಗ ಒಂದು ಲೈನ್, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿ ಊಟಾಕೋದು, ಎಲುಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು. ಮತ್ತೆ ಅದು ಹಾಕೊಂಡು ನಾವು ನಾಡು ನೂರು ಬರ್ತದೆ, ಊಟಾಕೋದು. ಅಲ್ಲಿ ಅಷ್ಟು ಜನ ಊಟಾಕೋದು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಹೆಲ್ಮೆಟ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಇವರು ಹೆಗ್ಗವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೂ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಹೊರಗೆ ಅಯ್ಯಪ್ಪನವರು ಹೊರಗೆ ಬಿದ್ದಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಂಬಳಕ್ಕೆ ಮಣ್ಣದಾರಿ. ಎಸ್ನು ಬುಡಕ್ಕೆ ಬರ್ತಾ ಇದ್ದಂತೆ ವರಸೆಯನ್ನ ಬದಲಿಸಿದ್ರ ತಿಮಾರೋಡಿ ಅವರು ಎಂಬ ಪ್ರಶ್ನೆ ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಯಾಕಂತ ಅಂದ್ರೆ ಇಷ್ಟು ದಿನ ಯಾಕೆ ಹಾಗಾದ್ರೆ ಸೈಲೆಂಟ್ ಆಗಿದ್ರು ಅವರು? ಇಷ್ಟು ದಿನ ಸಮಯ ಆಯ್ತು, ಬಿಡುಗಡೆ ಮಾಡಬಹುದಾಗಿತ್ತಲ್ಲ ಈ ವಿಡಿಯೋವನ್ನ, ಈ ಮುಂಚೆಯೇ ಯಾಕೆ ಬಿಡುಗಡೆ ಮಾಡಲಿಲ್ಲ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಚಿನ್ನಯ್ಯನ ವಿಡಿಯೋ ಹರಿಬಿಟ್ಟು ಸೇಫ್ ಆಗೋ ಪ್ಲಾನ್ ಏನಾದ್ರೂ ಮಾಡ್ಕೊಂಡ್ರ ಹಾಗಾದ್ರೆ ಇವರು? ಚಿನ್ನಯ್ಯನೇ ಮನೆಗೆ ಬಂದಿರೋದಾಗಿ ಬಿಂಬಿಸಲು ಯತ್ನವನ್ನ ಮಾಡ್ತಿದ್ದಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಮಹೇಶ್ ತಿಮಾರೋಡಿ ಅವರ ಈ ನಡೆ ಸದ್ಯಕ್ಕೆ ತೀವ್ರ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ತಮ್ಮ ಬುಡಕ್ ಬರ್ತಾ ಇದ್ದಂತೆ ಮಹೇಶ್ ಶೆಟ್ಟಿ ತಿಮಾರೋಡಿ ಅವರು ಇನ್ಸ್ಟಾ ಪೇಜ್ ನಲ್ಲಿ ಈ ವಿಡಿಯೋವನ್ನ ಯಾಕೆ ಹರಿಬಿಟ್ರು? ಇಷ್ಟು ದಿನ ಹಾಗಾದ್ರೆ ಏನ್ ಮಾಡ್ತಾ ಇದ್ರು? ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿದ್ರು? SIT ಅವರು ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಶೇರ್ ಮಾಡಿರಬಹುದು. ಆ ಸಂದರ್ಭದಲ್ಲಿ ಈ ವಿಡಿಯೋನ ಯಾಕೆ ಹರಿಬಿಡ್ಲಿಲ್ಲ? ಅವರಿಗೆ ಈ ವಿಡಿಯೋವನ್ನ ಒಪ್ಪಿಸಿದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದು ತಮ್ಮ ಬುಡಕ್ಕೆ ಬರ್ತಾ ಇದ್ದಂತೆ ಯಾವ ಕಾರಣಕ್ಕೆ ಈ ವಿಡಿಯೋವನ್ನ ಇನ್ಸ್ಟಾ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿದ್ರು ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಆ ಚಿನ್ನಯ್ಯನನ್ನ ಮನೆಗೆ ಕರ್ಕೊಂಡು ಹೋಗಿದ್ರು, ತಮ್ಮ ಮನೆಯಲ್ಲಿ ಇರಿಸ್ಕೊಂಡಿದ್ರು ಎಂಬ ಮಾಹಿತಿ ಲಭ್ಯ ಆಗಿದೆ. ಇಲ್ಲ, ಚಿನ್ನಯ್ಯ ಹೇಳ್ತಾ ಇರೋದು ಸತ್ಯ ಅಂತೆಲ್ಲ ಕೂಡ ಹೇಳಿದ್ರು. ಸೌಜನ್ಯ ಪರ ಹೋರಾಟವನ್ನ ಮಾಡಿದ್ರು. ಅದರ ಜೊತೆಗೆ ಚಿನ್ನಯ್ಯ ಏನು ಬುರುಡೆ ಕಥೆಯನ್ನ ಕಟ್ಟಿದ್ರು. SIT ಅವರು ತನಿಖೆ ಮಾಡುವಂತಹ ಸಂದರ್ಭದಲ್ಲೂ ಅಷ್ಟೇ ಚಿನ್ನಯ್ಯ ಹೇಳಿರುವಂತಹ ಹೇಳಿಕೆ ಆಗಿರ್ಬೋದು, ಚಿನ್ನಯ್ಯ ಹೇಳಿರುವಂತಹ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಸರಿ ಇದೆ ಅಂತಾನೆ ಕೂಡ ಹೇಳ್ತಾ ಇದ್ರು. ಅದಾದ ನಂತರ ಯಾವಾಗ ಚಿನ್ನಯ್ಯ ಹೇಳಿರುವುದೆಲ್ಲವೂ ಕೂಡ ಸುಳ್ಳು, ಆತ ತೋರಿಸಿದಂತಹ ಸ್ಥಳದಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಎಂಬ ಮಾಹಿತಿ ಹೊರಬಿತ್ತು, ಯಾವಾಗ ಈ ಚಿನ್ನಯ್ಯನನ್ನ SIT ಅವರು ಕರೆದು ವಿಚಾರಣೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಆ ಸಂದರ್ಭದಲ್ಲಿ
ಒಂದೊಂದೇ ವಿಚಾರಗಳು ಬಯಲಿಗೆ ಬಂತು, ಒಂದೊಂದೇ ವಿಚಾರಗಳು SIT ಮುಂದೆ ತೆರೆದುಕೊಳ್ತು. ಹಾಗಾಗಿ ತನ್ನ ಬುಡುಕಿ ವಿಚಾರ ಏನಾದ್ರು ಬಂದ್ರೆ ನಾನು ಹೇಗಪ್ಪ ಬಚಾವ್ ಆಗೋದು? ನನ್ನ ಪಾತ್ರ ಈ ಪ್ರಕರಣದಲ್ಲಿ ಏನೂ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋವನ್ನ ಹರಿಬಿಟ್ಟು ತಾವು ಸೇಫ್ ಆಗೋ ಪ್ಲಾನ್ ಅನ್ನ ಮಾಡ್ಕೊಂಡ್ರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಆದ್ರೂ ಕೂಡ SIT ಅವರೇನು ಸುಮ್ಮನೆ ಕುತ್ಕೊಳ್ಳಲ್ಲ, ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ನೋಡ್ಬೇಕಾಗುತ್ತೆ. ಈ ವಿಡಿಯೋವನ್ನು ಕೂಡ ಇಟ್ಕೊಂಡು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಿಮ್ಮಾರೋಡಿ ಅವರನ್ನ ಕೇಳ್ತಾರೆ.